ಇವತ್ತು ನಾನು ಬಾಳೆ ಎಲೆಯ ಪಜೆ ಮಡಿಕೆ ಅಂತ ಹೇಳಿ ಒಂದು ತಿಂಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬಾಳೆ ಎಲೆ ಬೇಕು, ಮತ್ತು ಅಕ್ಕಿ ನೆನೆಸಿ ತೊಳೆದಿಟ್ಟಿದ್ದೇನೆ, ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನೀಗ ಅಕ್ಕಿ, ತೆಂಗಿನಕಾಯಿ ಮತ್ತು ಉಪ್ಪನ್ನು ಹಾಕಿ ಕಡಿದು ಬರ್ತೇನೆ ಮಿಕ್ಸಿಯಲ್ಲಿ. ಮಿಕ್ಸಿಗೆ ಅಕ್ಕಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಅಕ್ಕಿ ರುಬ್ಬಿದ್ರಾಯ್ತು, ಒಳ್ಳೆ ನೈಸ್ ರುಬ್ಬಬೇಕು. ಈಗ ಒಮ್ಮೆದ್ದು ರುಬ್ಬಿ ಆಯಿತು, ಇದನ್ನು ತಗೊಳ್ಳುವ. ಉಪ್ಪು ರುಚಿಗೆ ತಕ್ಕಷ್ಟು, ಅವರವರ ರುಚಿಗೆ ಅನುಸಾರವಾಗಿ. ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಇದನ್ನೀಗ ಮುಚ್ಚಿ ಕಡಿಲಿಕ್ಕೆ ಇಡುವ. ಈಗ ಇದು ಹಿಟ್ಟೆಲ್ಲ ಕಡ್ದಾಯಿತು. ಇದನ್ನೀಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಬಾಳೆ ಎಲೆಯನ್ನು ಚಂದ ಮಾಡಿ ಪರಸ್ಬೇಕು. ಹೀಗೆ ಈಗ ಹಿಟ್ಟನ್ನು ಹಾಕಿ ಹೀಗೆ ತಟ್ಟಬೇಕು. ಈ ಥರ ಉದ್ದಕ್ಕೆ ಹಚ್ಚಬೇಕು. ಹಚ್ಚಿ ಹೀಗೆ ಮಡಚಬೇಕು. ಇದನ್ನೀಗೆಲ್ಲ ಹೀಗೆ ಮಡಚಿ ಇದು ಮಾಡಿ ಆಯಿತು ಎಲೆಯಲ್ಲಿ. ಈಗ ಗ್ಯಾಸಿನಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನೀರು ಹಾಕಿ ಇದು ಪಾತ್ರೆ ಇಟ್ಟು ಬಿಡುವ. ಇದನ್ನು ಒಂದೊಂದನ್ನು ಇಟ್ಟು ಬಿಡ್ತೇನೆ. ಈಗ ಇದು ಎಲೆ ಎಲ್ಲ ಇಟ್ಟಾಯಿತು. ಇದನ್ನು ಮುಚ್ಚಿಡುವ. ಒಂದು 20 ನಿಮಿಷ ಬೇಯಿಸುವ ಇದನ್ನು. ಈಗ ಇದು ಬೆಂದಿದೆ ನೋಡುವ. ಒಂದು ತೆಗಿತೇನೆ. ಹೀಗೆ ನೋಡಿ, ಚಾಪೆ ಮಡಿಚಿ ಹೇಗೆ ನಾವು ಇಡಿಸ್ತೇವೆ ಹಾಗೆ ಬರ್ತದೆ ತಿಂಡಿ. ನೋಡಿ ಇಷ್ಟು ತೆಳ್ಳಗೆ ಬರ್ತದೆ. ಇದಕ್ಕೆ ಮೀನಿನ ಪದಾರ್ಥ ಹಾಕಿ ತಿನ್ನಲಿಕ್ಕೆ ಭಾರಿ ಒಂದು ರುಚಿಯಾದ ತಿಂಡಿ ಇದು. ಇದಕ್ಕೆ ನಮ್ಮ ತುಳುವಿನಲ್ಲಿ ಪಜೆ ಮಡಿಕೆ ಅಂತ ಹೇಳ್ತಾರೆ. ಇದು ಬೆಂದಿದೆ, ಇನ್ನು ಗ್ಯಾಸನ್ನು ಆಫ್ ಮಾಡುವ. ಈಗ ಪಜೆ ಮಡಿಕೆ ತಿಂಡಿ ರೆಡಿ ಆಯಿತು.